ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಏನ್ ನಿಶ್ಚಯ ಬುದ್ಧಿ ಅವರೇ? ಒಂದು ಗಂಭೀರವಾದ ಸಮಸ್ಯೆ ಇದೆ, ಅದನ್ನ ಹೇಗೆ ಹೇಳೋದು ಅಂತ ಗೊತ್ತಾಗ್ತಾ ಇಲ್ಲ. ಎಲ್ಲ ತಿಳಿದಿರೋ ನೀವೇ ಈಟೊಂದು ಯೋಚನೆ ಮಾಡಿದ್ರೆ ಹೆಂಗೆ? ನೀವು ಗಂಭೀರ ಅಂತ ಹೇಳಿಗೆ ನನ್ ಎದೆ ದಸಕ್ ಅಂತೈತೆ. ಅದ್ಯೋನ್ ಹೇಳಿ ಬುದ್ಧಿಯರೇ. ಈ ವಿಷಯನ ಅವ್ರ ಮುಂದೆ ಹೇಳಲಿಕ್ಕಾಗ್ಲಿಲ್ಲ. ಪಾಪ ಆ ತಾಯಿ ಮಗಳ ಮದುವೆ ಮೇಲೆ ತುಂಬಾ ಕನ್ಸಿಟ್ಕೊಂಡಿದ್ದಾರೆ. ಹೌದು ಬುದ್ಧಿಯವರೇ, ಮೊದ್ಲು 2 ಹೆಣ್ಮಕ್ಳು ಲಗ್ನನು ಪುಟ್ಟಕ್ಕ ಅನ್ಕೊಂಡಂಗ ಆಗ್ಲಿಲ್ಲ. ಅದಕ್ಕೆ ಕೊನೆ ಮಗಳು ಲಗ್ನದ ಬಗ್ಗೆ ಶಾನೆ ಎಚ್ಚರ ವಹಿಸ್ತಾವಳೆ. ಈ ಮದುವೆನೂ ಆ ತಾಯಿ ಅನ್ಕೊಂಡಾಗ ಆಗೋದಿಲ್ಲ ತಾಯಿ. ನೋಡ್ ಹೇಳ್ತಿದ್ದೀರಿ ಬುದ್ಧಿಯವರೇ. ಆ ಹುಡುಗಿ ಮದುವೆ ಒಂದು ಜೀವನ ಬಲಿ ಕೇಳ್ತಾ ಇದೆ. ಆ ಹುಡುಗಿ ಮದುವೆನಲ್ಲಿ ಯಾರು ಪಾಲ್ಗೊಳ್ತಾರೋ ಅವರಲ್ಲಿ ಒಬ್ರು ಆ ಮದುವೆಗೋಸ್ಕರ ಬಲಿಯಾಗ್ತಾರೆ. ಏನು ಹೇಳ್ತಿದ್ದೀರಾ ಬುದ್ಧಿಯವರೇ? ಜಾತಕದಲ್ಲಿ ಸೂಚನೆ ಕೊಡೋದನ್ನ ಹೇಳ್ತಾ ಇದ್ದೇನೆ ತಾಯಿ. ಆ ಹುಡುಗಿ ಮದುವೆನಲ್ಲಿ ಒಂದು ಸಾವಾಗೋದಂತೂ ನಿಶ್ಚಿತ. ಎಲ್ರು ಒಟ್ಗೂಡಿ ಸಂಭ್ರಮದಾಗೆ ಆಚರಿಸ್ಬೇಕಾಗಿರೋ ಲಗ್ನದಾಗೆ ಒಬ್ರು ಜೀವ ಬಲಿ ಆಯ್ತದೆ ಅಂದ್ರೆ ಅದನ್ನ ಹೆಂಗ್ ಬುದ್ಧಿಯವರೇ ತಕೊಳ್ಳೋದು? ಏನ್ ಮಾಡೋದಕ್ಕಾಗತ್ತೆ ತಾಯಿ? ಬಂದಿರೋದನ್ನ ಬರ್ದಿರೋದನ್ನ ಅನುಭವಿಸ್ಲೇಬೇಕು. ಇದಕ್ಕೆ ಯೋನಾನ ಪರಿಹಾರ ಇದ್ರೆ ಯೋಳಿ ಬುದ್ಧಿಯವರೇ. ಅದ್ ಯೋಟೆ ಖರ್ಚಾದ್ರೂ ಪರವಾಗಿಲ್ಲ, ನಾನ್ ಮಾಡ್ಕೊತೀನಿ. ಆದ್ರೆ ಸಾವು ನೋವು ಆಗದೆ ಇರಂಗೆ ಮಾಡ್ಕೊಳ್ಳಿ ಬುದ್ಧಿಯವರೇ. ದೈವ ನಿರ್ಣಯದ ಮುಂದೆ ಮನುಷ್ಯನ ಆಟ ನಡೆಯೋದಿಲ್ಲ ತಾಯಿ. ಈ ವಿಷಯನ ಪುಟ್ಟಕ್ಕನಿಗೆ ತಿಳಿಸ್ಬಿಡಿ. ನಾನು ಹೇಳಿದಾಗೆ ಶಾಸ್ತ್ರೋಕ್ತವಾಗಿ ಈ ಮದುವೆಯನ್ನ ಮಾಡಿ ಉಳಿದಿದ್ದನ್ನ ಭಗವಂತನಿಗೆ ಬಿಡಿ. ಬುದ್ಧಿಯವರೇ, ನೋಡಮ್ಮ, ಕಾಣಿಸಿದ್ದು ನನಗೆ ತಿಳಿದಿದ್ದು ಎಲ್ಲದನ್ನೂ ಹೇಳಿದ್ದೀನಿ. ಇದ್ರ ಮೇಲೆ ಆ ದೈವೇಚ್ಛೆ. ಸರಿ ಬುದ್ಧಿಯವರೇ, ನಾನಿನ್ ಬರ್ತೀನಿ. ಆಯ್ತು ತಾಯಿ, ಹೋಗ್ಬನ್ನಿ. ನಿಮ್ದೇನೋ ಆಗೋಯ್ತು ಅಂತ ಏಟ್ ಗಾಬರಿ ಆಗಿತ್ತು ಗೊತ್ತಾ? ನನ್ಗೇನೂ ಆಗಿಲ್ಲ ಅಂತ ಹೇಳ್ದೆ ಅಲ್ವಾ? ಇಲ್ಲಿ ನೋಡಿ, ನಿಮ್ಮ ಹೆಂಡತಿ ಹೇಗೆ ಗಟ್ಮುಟ್ಟಾಗಿ ಗುಂಡ್ಕಲ್ ತರ ಕೂತಿದ್ದಾಳೆ ಅಂತ. ನನ್ಗೇನೂ ಆಗಿಲ್ಲ. ಹಾಯ್ ಸ್ನೇಹರೇ, ಉಸಿರಾಡಕ್ಕೇನು ತೊಂದರೆ ಆಗ್ತಿಲ್ಲ ತಾನೇ? ಏನೂ ಇಲ್ಲ, ನಾನು ಆರಾಮಾಗಿದ್ದೀನಿ. ಅಲ್ಲ ಡಾಕ್ಟ್ರೆ, ಸ್ನೇಹವ್ರಿಗೇನು ತೊಂದರೆ ಇಲ್ಲ ತಾನೆ? ನಥಿಂಗ್ ಟು ವರಿ. ಅದು ಡಾಕ್ಟರ್, ಸ್ನೇಹಾಗೆ ಅಡ್ಮಿಷನ್ ಮಾಡೋ ಅವಶ್ಯಕತೆ ಇದೆಯಾ? ನಾನು ಆರಾಮಾಗಿದ್ದೀನಿ, ಅದೆಲ್ಲ ಏನೂ ಬೇಡ. ಅವ್ರು ಈಸಿಯಾಗಿ ಬ್ರೀದ್ ಮಾಡ್ತಾ ಇದ್ರೆ ಅವ್ರನ್ನ ಈಗಲೇ ಮನೆಗೆ ಕರ್ಕೊಂಡು ಹೋಗ್ಬೋದು. ಆದರೆ ನೀವು ನಿಮ್ಮ ಜೊತೆ ನಿಮ್ಮ ಹಾರ್ಟ್ನ ಚೆನ್ನಾಗಿ ಕೇರ್ ತಗೋಬೇಕು. ಸರಿ ಡಾಕ್ಟರ್, ಆಯ್ತು. ಕಂಠಿಯವರೇ, ಈ ಡ್ರಿಪ್ಸ್ ಮುಗಿದ್ಮೇಲೆ ನೀವು ಅವ್ರನ್ನ ಮನೆಗೆ ಕರ್ಕೊಂಡು ಹೋಗ್ಬೋದು. ಚಂದ್ರ ಅವರೇ, ಒಂದು ನಿಮಿಷ ನಿಮ್ಮ ಹತ್ರ ಮಾತಾಡಬೇಕು. ಇವ್ರ ಬಿಲ್ನ ರೆಡಿ ಮಾಡಿ. ನಿಮ್ಮನ್ನ ಇಲ್ಲಿ ವಿಚಾರಿಸ್ಕೊಳಲ್ಲ, ಮನೆಗೆ ಬನ್ನಿ, ಅವಾಗೈತೆ. ಚಂದ್ರ ಅವರೇ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡಬೇಕಿತ್ತು. ಹೇಳಿ ಸರ್. ಈ ವಿಷಯ ಕಂಠಿಯವ್ರ ಹತ್ರ ಹೇಗೆ ಹೇಳಬೇಕು ಅಂತ ನಂಗೆ ಗೊತ್ತಾಗಲಿಲ್ಲ, ಅದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಕೊತಿದ್ದೀನಿ. ಯಾವ್ದು ಡಾಕ್ಟರ್? ಎನಿಥಿಂಗ್ ಸೀರಿಯಸ್? ಆಸ್ ಎ ಡಾಕ್ಟರ್, ಎಷ್ಟೇ ಕಠಿಣವಾದ ವಿಷಯ ಆದರೂ ನಾವು ಅದನ್ನು ತಿಳಿಸಲೇಬೇಕು. ಅದಕ್ಕೆ ನಿಮ್ಮ ಹತ್ರ ಹೇಳ್ತಿದ್ದೀನಿ. ಐ ಆಮ್ ಸಾರಿ ಟು ಸೇ ದಿಸ್. ಈ ರಿಪೋರ್ಟ್ ಪ್ರಕಾರ ಸ್ನೇಹರ್ ಹಾರ್ಟ್ ಇನ್ನು ತುಂಬ ದಿನ ಕೆಲಸ ಮಾಡಲ್ಲ. ಡಾಕ್ಟರ್, ವಾಟ್ ಯು ಮೀನ್? ಆಲ್ರೆಡಿ ಅವರಿಗೆ ಬೇರೆಯವ್ರ ಹಾರ್ಟ್ನ ಟ್ರಾನ್ಸ್ಪ್ಲಾಂಟ್ ಮಾಡಿರೋದ್ರಿಂದ ಅವ್ರ ಹಾರ್ಟ್ ತುಂಬ ವೀಕ್ ಆಗಿದೆ. ಅದಕ್ಕೆ ಅವ್ರು ಇನ್ನೂ ಸ್ಟ್ರೆಸ್ ಕೊಡ್ತಿರೋದ್ರಿಂದ ಅದು ಇನ್ನೂ ವೀಕ್ ಆಗ್ತಿದೆ. ಇದರಿಂದ ಸ್ನೇಹವ್ರು ಬದುಕೋ ಚಾನ್ಸಸ್ ತುಂಬ ಕಡಿಮೆ ಇದೆ. ಹಾಗಾದರೆ
ಸ್ನೇಹ ನಮ್ಮ ಹಳೆ ಸ್ನೇಹ ಹತ್ರ ಅರ್ಧ ವಯಸ್ಸಿಗೆ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಾಳೆ ಡಾಕ್ಟರ್. ಅವ್ರನ್ನ ಉಳಿಸ್ಕೊಳ್ಳೋ ಚಾನ್ಸಸ್ ಇದೆ. ಇನ್ಮೇಲಾದರೂ ಅವರು ಟೆನ್ಷನ್ ತಗೋಬಾರ್ದು, ಹಾರ್ಟ್ಗೆ ತುಂಬ ಪ್ರೆಷರ್ ಕೊಡಬಾರ್ದು. ನೀವೆಲ್ಲ ಅವ್ರನ್ನ ಎಷ್ಟು ಚೆನ್ನಾಗಿ ನೋಡ್ಕೊಳ್ತೀರೋ ಅವರು ಅಷ್ಟು ಹೆಚ್ಚು ವರ್ಷ ಬದುಕ್ತಾರೆ. ಇದನ್ನು ಅರ್ಥ ಆಗೋ ಥರ ನೀವು ಅವ್ರ ಮನೆಯವರಿಗೆ ತಿಳಿಸ್ಬಿಡಿ. ಐ ಹೋಪ್ ಸ್ನೇಹ ಅವ್ರು ಲಾಂಗ್ ಲೈಫ್ ಲೀಡ್ ಮಾಡೋ ಥರ ಆಗುತ್ತೆ ಅಂತ. ಅರ್ಥ ಆಯ್ತಲ್ಲ? ಹಲೋ, ಏನ್ರಿ ರಾಜಾ ಹುಲಿಯವರೇ, ನಿಮ್ಮನ್ನ ನಂಬಿ ವೈಭವ್ ಅವರು ನಿಮ್ಗೆ ಕೆಲಸ ಒಪ್ಸಿದಕ್ಕೆ ಈಗೇನ ನೀವು ನಂಬಿಕೆ ಉಳಿಸ್ಕೊಳ್ಳೋದು? ಇನ್ನೇನ್ ಕೆಲಸ ಕೈಗೊಡ್ಬೇಕು ಅಷ್ಟರಲ್ಲಿ ಆ ಪುಟ್ಟಕ್ಕ ಬಂದು ಎಲ್ಲ ಎಕ್ಕುಟ್ಟೋಯ್ತು ರಾಧವ್ರೆ. ಡೀಲ್ ಒಪ್ಕೋಬೇಕಾದ್ರೆ ಹುಲಿ ತರ ಇದ್ದು ಈಗ ಹೇಳಿ ತರ ಮಾತಾಡೋದಕ್ಕೆ ನಾಚಿಕೆ ಆಗಲ್ಲ? ಆ ಊರಿಗೆ ನಿಮ್ಮಪ್ಪ ದೊಡ್ಡ ಹುಲಿ, ನೀವು ಸಣ್ಣ ಹುಲಿ ಅಂದೆಲ್ಲ ಪೋಸ್ ಕೊಟ್ಟಿದ್ರಿ. ಈಗ ನೋಡಿದ್ರೆ ನಿಮ್ಮನ್ನೇ ಮಟ್ಟ ಹಾಕಿ ಆ ಕಂಟಿ ಮತ್ತೆ ಪುಟ್ಟಕ್ಕ ನಿಮ್ಮನ್ನ ಇಲಿ ಮಾಡಿದ್ದಾರೆ. ಏನು ಮಾಡೋದು, ಎಲ್ಲ ಬ್ಯಾಡ್ ಟೈಮ್. ಇದೆಲ್ಲ ಒಂದು ನೆಪ ಅಷ್ಟೇ. ಮಾಡಬೇಕು ಅನ್ನೋ ಛಲ ಇದ್ರೆ ಮನುಷ್ಯ ಏನ್ ಬೇಕಾದ್ರೂ ಮಾಡ್ಬೋದು. ಆ ಕಂಟಿ ಒಬ್ಬ ಅರ್ಧ ಬರ್ದೇ ಇದ್ರೆ ಕತೆ ಬ್ಯೋರೇನೆ ಇರ್ತಿತ್ತು. ಇಷ್ಟೆಲ್ಲ ಅವಮಾನ ಆದ್ರೂ ಹೇಗ್ರಿ ನೀವು ನಿಮ್ಮಪ್ಪ ಬದುಕಿದ್ದೀರಾ? ನನಗೇನಾದ್ರೂ ಈ ತರ ಆಗಿದ್ರೆ ಆ ಕಂಟಿ ರಕ್ತ ಕುಡಿದೇ ಬಿಡ್ತಾ ಇರ್ಲಿಲ್ಲ. ನಮ್ಮನ್ನ ಸೋಲ್ಸ್ದವ್ರನ್ನ ಸಾಯಿಸ್ದಾಗ್ಲೇ ನಮ್ಮ ಬದುಕಿಗೆ ಒಂದು ಅರ್ಥ ಸಿಗೋದು. ನೋಡಿ, ಈಗಲೂ ಕಾಲ ಮಿಂಚಿಲ್ಲ. ಆ ಕಂಟಿ ಎದೆ ಸೀಳ್ಬಿಟ್ಟು ನೀವು ಹುಲಿನೇ ಅಂತ ಪ್ರೂವ್ ಮಾಡ್ಕೊಳ್ಳಿ. ಅಕಸ್ಮಾತ್ ಆ ಕೆಲಸ ಆಗ್ಲಿಲ್ಲ ಅಂದ್ರೆ ನಿಮ್ಮ ಹಳ್ಳಿ ಇರೋ ಯಾವ್ದಾದ್ರು ದೊಡ್ಡ ಮರಕ್ಕೆ ನೇಣು ಹಾಕೊಂಡು ಪ್ರಾಣ ಬಿಟ್ಬಿಡಿ. ಕಂಟಿ, ನಿನ್ನಿಂದ ಕಂಡವ್ರ ಹತ್ರ ಎಲ್ಲ ಮಾತು ಕೇಳಂಗಾಯ್ತಲ್ಲ. ನಿನ್ನ ಸುಮ್ಕೆ ಬಿಡಕ್ಕೆಲ್ಲ ಕಂಡ್ಲಾ. ನಿನ್ನ ರಕ್ತ ಕುಡಿದು ನಾನು ಹುಲಿನಿ ಅಂತ ನಿರೂಪಿಸ್ಕೊಳ್ತೀನಿ. ನಿನ್ನ ತಲೆನ ತೆಗಿತೀನಿ. ನಾನು ಹಚ್ಚಿರೋ ಬೆಂಕಿಗೆ ಆ ರಾಜ ಹುಲಿ ಖಂಡಿತ ಕಂಟಿ ಮೇಲೆ ದ್ವೇಷ ಕಾರ್ತ ಬಿಡೋದಿಲ್ಲ. ಆ ಕಂಟಿಗೆ ಪುಟ್ಟಕ್ಕಂಗೆ ಪ್ರತಿಯೊಂದು ಕಡೆಯಿಂದನೂ ಶತ್ರುಗಳು ಹೆಚ್ಚಾಗೋ ಥರ ಮಾಡ್ತೀನಿ. ಇದೇ ಈ ರಾಧ ಮಾಡ್ತಿರೋ ಮಾಸ್ಟರ್ ಪ್ಲಾನ್.